ಜಾಮೀನು ಸಿಕ್ಕರೂ ಕೂಡ ಈ ಪ್ರಕರಣದ ಏವನಾಗಿರುವಂತಹ ಪವಿತ್ರ ಗೌಡ ಇವತ್ತು ಜೈಲಿಂದ ಆಚೆ ಬರೋದು, ರಿಲೀಸ್ ಆಗುವುದು ಡೌಟ್ ಏನೆಲ್ಲಾಗ್ತಾ ಇದೆ. ಇದಕ್ಕೆ ಅದರದ್ದೇ ಆದಂತಹ ರೀಸನ್ಸ್ ಇದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ ಸದ್ಯಕ್ಕಿಲ್ಲ. ಸೋಮವಾರವೇ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗ್ತಾ ಇದ್ದಾರೆ. ಇಂದು ಸಂಜೆಯೊಳಗೆ ಎಲ್ಲಾ ಪ್ರಕ್ರಿಯೆಗಳು, ಕೋರ್ಟ್ನ ಎಲ್ಲಾ ಪ್ರಕ್ರಿಯೆಗಳು ಮುಗಿಬೇಕಾಗತ್ತೆ. ಒಂದು ಸರ್ಟಿಫೈಡ್ ಕಾಪಿ, ನಂತರ ಶೂರಿಟಿ ಪ್ರಾಸೆಸ್ಸು, ಅನಂತರ ರಿಲೀಸ್ ಆರ್ಡರ್ ಕಾಪಿ. ಇಷ್ಟೆಲ್ಲ ಇನ್ 1 ಗಂಟೆನಲ್ಲಿ ಪ್ರಾಸೆಸ್ ಮುಗಿಸೋದು ಕಷ್ಟ. ಹೀಗಾಗಿ ಇವತ್ತು ಸಂಜೆಯೊಳಗೆ ಸಾಧ್ಯ ಇಲ್ಲದೆ ಇರೋದ್ರಿಂದ, ನಾಳೆ ಸೆಕೆಂಡ್ ಸ್ಯಾಟರ್ಡೆ ಸೆಷನ್ಸ್ ಕೋರ್ಟ್ ರಜೆ ಇರೋದ್ರಿಂದ, ಸೆಷನ್ಸ್ ಕೋರ್ಟ್ನಲ್ಲೇ ಇದು ಟ್ರಯಲ್ಗೆ ಬರುವಂತಹ ವಿಚಾರ ಆಗಿರೋದ್ರಿಂದ ಅವರಿಗೆ ಬಹುತೇಕ ಅವರ ಜಾಮೀನು ಪ್ರಕ್ರಿಯೆ ಮುಗಿಸ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಬೇಕಾಗತ್ತೆ. ಅದು ಸೋಮವಾರ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಯಾವ ರೀತಿಯಾದಂತಹ ತೊಡಕು ಅವ್ರಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಆಗ್ತಾ ಇದೆ ಅಂತ? ಜಾಮೀನೇನೋ ಸಿಕ್ಕಿದೆ, ಬಟ್ ಆಚೆ ಬರಬೇಕು ಅಂತ ಬಯಸಿದ್ರು ಆಗ್ತಾ ಇಲ್ಲ. ಸೊ ಯಾವ್ಯಾವ ಪ್ರಾಸೆಸ್ ಬಗ್ಗೆ ಈಗ ಸ್ವಲ್ಪ ವಕೀಲರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸರ್ಟಿಫೈಡ್ ಕಾಪಿ ಸಿಕ್ಕಿದ್ಯಾ ಕೈಗೆ? ಮಮತಾ, ಇನ್ನೇನು ಪವಿತ್ರ ಗೌಡ ಪರ ವಕೀಲರು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಜಾಮೀನಿನ ಅಧಿಕೃತ ಆದೇಶದ ಕಾಪಿಯನ್ನ ಪಡೆದುಕೊಳ್ಬೇಕು, ಅದಕ್ಕೆ ಸರ್ಟಿಫೈ ಆಗಬೇಕು, ಹೌದು ಜಾಮೀನು ಸಿಕ್ಕಿದೆ ಅನ್ನೋ ಮಟ್ಟಿಗೆ. ಅದಾದ ಬಳಿಕ ಅದನ್ನ ಈ ಹಿಂದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಪ್ರೊಸೀಜರ್ಗಳನ್ನು ಮುಗಿಸ್ಬೇಕು. ಈಗ ಹೈಕೋರ್ಟ್ ಹಾಕಿರ್ತಕ್ಕಂಥ ಷರತ್ತುಗಳೇನಿದೆ ಆ ಷರತ್ತುಗಳನ್ನು ಪೂರೈಕೆ ಮಾಡಬೇಕು. ಈಗಾಗಲೇ ಕೋರ್ಟ್ನ ಸಮಯದ ಅವಧಿ ಕೂಡ ಮುಗಿತಾ ಬಂದಿದೆ. ಅದ್ರ ಜೊತೆಗೆ ಇವತ್ತು ಆ ಷರತ್ತುಗಳನ್ನು ಫುಲ್ಫಿಲ್ ಮಾಡೋದು ಕಷ್ಟ ಸಾಧ್ಯ. ಹೀಗಾಗಿ ನಾಳೆ ಫುಲ್ಫಿಲ್ ಮಾಡೋಣ ಅನ್ನೋದಾದ್ರೆ ನಾಳೆ ಬೆಳಗ್ಗೆ ಒಂದು 11 ಗಂಟೆ ವೇಳೆಗೆ ಫುಲ್ಫಿಲ್ ಅನ್ನ ಮಾಡಿ ಮಧ್ಯಾಹ್ನದ ಒಳಗೆ ರಿಲೀಸ್ ಅನ್ನ ಮಾಡಿಸ್ಕೊಳ್ಳೋಣ ಅನ್ನೋ ಹುಮ್ಮಸ್ಸಲ್ಲಿ ಏನಾರು ಇದ್ರೂ ಕೂಡ ಅದು ಕೂಡ ಕಷ್ಟ. ಕಾರಣ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಇದೆ, ಕೋರ್ಟ್ಗಳಿಗೆ ರಜಾ. ಹೀಗಾಗಿ ಬಹುತೇಕ ಸೋಮವಾರ ಈ ಷರತ್ತುಗಳನ್ನು ಫುಲ್ಫಿಲ್ ಮಾಡಿ ಅದಾದ ಬಳಿಕ ಸೋಮವಾರ ಒಂದು 11-12 ಗಂಟೆ ವೇಳೆಗೆ ಪವಿತ್ರ ಗೌಡರನ್ನ ಪರಪನಗ್ರಹರ ಜೈಲಿನಿಂದ ಬಿಡಿಸಿಕೊಳ್ಳುವ ಕೆಲಸ ವ್ಯವಸ್ಥೆ ಆಗಲಿದೆ. ಬಹುತೇಕ ಇವತ್ತು ಡೌಟು, ಕಾರಣ ಷರತ್ತುಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಸಮಯಾವಕಾಶವಿಲ್ಲ. ಈಗ ಅಧಿಕೃತ ಆದೇಶದ ಕಾಪಿಯನ್ನು ತೆಗೆದುಕೊಳ್ಬೇಕು, ಅದಾದ ಬಳಿಕ ಲೋಯರ್ ಕೋರ್ಟ್ಗೆ ಹೋಗಿ ಅಲ್ಲಿ ಷರತ್ತುಗಳನ್ನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು. ಆ ಬಳಿಕವಷ್ಟೇ ಕೋರ್ಟ್ನ ಅಮೀನನ ಜೊತೆ ಪರಪನಗ್ರಹರ ಜೈಲಿಗೆ ಹೋಗಬೇಕು. ಅದಾದ ಬಳಿಕ ಬಿಡುಗಡೆಯನ್ನು ಮಾಡಿಸ್ಕೊಳ್ಬೇಕು. ಬಹುತೇಕ ಇವತ್ತು ಅದು ಕಷ್ಟ ಸಾಧ್ಯವಾಗುತ್ತೆ ಮಮತಾ. ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.